ಬಸವಣ್ಣ ಸಮಾಜವನ್ನೇ ಬದಲಾಯಿಸಿದ ಮಹಾಪುರುಷ. ಪೂರ್ಣ ಜೀವನ ಕಥೆ. ಒಂದು ಕಾಲದಲ್ಲಿ ಒಬ್ಬ ಮಹಾಪುರುಷ ಹುಟ್ಟಿದರು. ರಾಜನಿಗಿಂತಲೂ ಶಕ್ತಿಶಾಲಿ, ಸಂಪ್ರದಾಯಕ್ಕಿಂತಲೂ ಧೈರ್ಯಶಾಲಿ, ಸಮಾಜಕ್ಕಿಂತಲೂ ದೊಡ್ಡ ಚಿಂತನೆ ಹೊಂದಿದವರು. ಅವರು ಜಾತಿ ವ್ಯವಸ್ಥೆಯನ್ನು ಸವಾಲು ಹಾಕಿದ್ದರು. ದೇವರನ್ನು ದೇವಾಲಯಗಳ ಗೋಡೆಗಳಿಂದ ಹೊರಗೆ ತಂದು ಜನರ ಹೃದಯಗಳಲ್ಲಿ ನೆಲೆಗೊಳಿಸಿದ್ದರು. ಇವರು ಯಾರು ಗೊತ್ತಾ? ಇವರು ಲಿಂಗಾಯತ ಧರ್ಮಸ್ಥಾಪಕ ವಿಶ್ವಗುರು ಬಸವಣ್ಣವರು. ದೈವಿಕ ಜನನದ ಕಥೆ ಹಲವು 100 ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ಎಂಬ ಸಣ್ಣ ಊರಿನಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಅವರು ಶೈವ ಬ್ರಾಹ್ಮಣರು. ಒಂದು ದಿನ ರಾತ್ರಿ ಮಾದಲಾಂಬಿಕೆಗೆ ದಿವ್ಯ ಸ್ವಪ್ನವಾಯಿತು. ಶಿವನು ಕಾಣಿಸಿ, ನಿನಗೆ ನಂದಿಯ ಅಂಶದಿಂದ ಮಗನು ಜನಿಸುವನು, ಅವನು ಜಗತ್ತನ್ನೇ ಬದಲಾಯಿಸುವನು ಎಂದು ಅನುಗ್ರಹಿಸಿದನು. ಸಮಯ ಬಂದಿತು. ಕ್ರಿಸ್ತಶಕ 1134ರಲ್ಲಿ ವೈಶಾಖ ಶುದ್ಧ ಅಕ್ಷಯ ತೃತೀಯೆಯಂದು ರೋಹಿಣಿ ನಕ್ಷತ್ರದಲ್ಲಿ ಬಸವಣ್ಣ ಜನಿಸಿದರು. ಹೌದು, ಅದೇ ದಿನದಿಂದ ಆ ಊರಿಗೆ, ಆ ಜಗತ್ತಿಗೆ ಹೊಸ ಬೆಳಕು ಹುಟ್ಟಿತು. ಬಾಲ್ಯದಲ್ಲಿ ಬೆಳಗಿದ ಕ್ರಾಂತಿ ಬಸವಣ್ಣ ಬೆಳೆಯುತ್ತಿದ್ದಂತೆ ಎಲ್ಲರಿಗಿಂತ ವಿಭಿನ್ನರಾಗಿದ್ದರು. ಜಾತಿಭೇದ, ಆಚರಣೆಗಳು, ಮೂಢನಂಬಿಕೆಗಳು ಅವರಿಗೆ ಇಷ್ಟವಿರಲಿಲ್ಲ. ಅವರ ಹೃದಯವು ಶಿವನತ್ತ ಎಳೆಯುತ್ತಿತ್ತು. ಒಂದು ದಿನ ಅವರು 8 ವರ್ಷದವರಿದ್ದಾಗ ತಂದೆಯವರು ಯಜ್ಞೋಪವೀತ, ಜನಿವಾರ ಧಾರಣೆ ಮಾಡಿಸಲು ಭಾರೀ ಆಯೋಜನೆ ಮಾಡಿದರು. ಊರಿನ ಎಲ್ಲ ಬ್ರಾಹ್ಮಣರು ಸೇರಿದ್ದರು. ಆದರೆ ಬಸವಣ್ಣ ದೃಢವಾಗಿ ನಿಂತು ಹೇಳಿದರು, ಅಪ್ಪ, ನನಗೆ ಈ ಉಪನಯನ ಸಂಸ್ಕಾರ ಮಾಡಬೇಕಾದರೆ ಮೊದಲು ನನ್ನ ಅಕ್ಕ ನಾಗಮ್ಮಗೆ ಮಾಡಿ. ಧರ್ಮದಲ್ಲಿ ಹೆಣ್ಣುಗಂಡು ಭೇದ ಯಾಕೆ? ಧ್ಯಾನಕ್ಕೆ ಜಾತಿ ಭೇದವೂ ಬೇಡ, ಲಿಂಗ ಭೇದವೂ ಬೇಡ. ಆ ಒಂದು ಮಾತು ಆ ಕಾಲದಲ್ಲಿ ಭೂಕಂಪವೇ ಆಯಿತು. ತಂದೆ ಒತ್ತಾಯಿಸಿದರು, ಆದರೆ ಬಸವಣ್ಣ ಮನೆಯನ್ನು ಬಿಟ್ಟು ಹೊರಟರು. ಅವರು ನೇರವಾಗಿ ಕೂಡಲ ಸಂಗಮಕ್ಕೆ ಹೋದರು. ಅಲ್ಲಿ ಜಾತವೇದ ಮುನಿಗಳ ಬಳಿ ವಿದ್ಯಾಭ್ಯಾಸ ಮಾಡಿ ಕೂಡಲ ಸಂಗಮದೇವನಿಗೆ ಸಂಪೂರ್ಣ ಸಮರ್ಪಿತರಾದರು. ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಯಿತು. ಅವರು ಶಿವಭಕ್ತರಾಗಿ, ಸಮಾಜ ಸುಧಾರಕರಾಗಿ ಬೆಳೆಯಲು ಆರಂಭಿಸಿದರು. ಕಲ್ಯಾಣದಲ್ಲಿ ಅಧಿಕಾರದಲ್ಲಿ ಬೆಳಗಿದ ಮಹಾತ್ಮ ಬಸವಣ್ಣನ ಪ್ರತಿಭೆಯು ಅವರನ್ನು ಕಲ್ಯಾಣ ನಗರಕ್ಕೆ ಕರೆದೊಯ್ದಿತು. ಕಳಚುರಿ ರಾಜ ಬಿಜ್ಜಳನ ಅರಮನೆಯಲ್ಲಿ ಮೊದಲು ಖಜಾಂಚಿಯಾಗಿ, ನಂತರ ಪ್ರಧಾನಮಂತ್ರಿಯಾಗಿ ಉನ್ನತ ಸ್ಥಾನಕ್ಕೆ ಏರಿದರು. ಆದರೆ ಅವರು ಅಧಿಕಾರದ ಮುಂದೆ ಬಗ್ಗಲಿಲ್ಲ. ಶರಣರಿಗೆ ಸಹಾಯ ಮಾಡಿದರು. ಸಮಾಜವನ್ನು ಬದಲಾಯಿಸುವ ಕನಸನ್ನು ನನಸು ಮಾಡಲು ಪ್ರಯತ್ನಿಸಿದರು. ರಾಜನಿಗೆ ಸ್ನೇಹಿತರಾಗಿದ್ದರೂ ಸತ್ಯಕ್ಕೆ ಮಾತ್ರ ಬದ್ಧರಾಗಿದ್ದರು. ಅನುಭವ ಮಂಟಪ. ಸಮಾನತೆಯ ಸುಂದರ ಕನಸು. ಆ ಕಾಲದ ಸಮಾಜ ಜಾತಿ ಅಸಮಾನತೆ ಅಂಧಶ್ರದ್ಧೆಗಳಿಂದ ತುಂಬಿತ್ತು. ಬಸವಣ್ಣನು ಇದನ್ನು ಸವಾಲು ಹಾಕಿದರು. ಅವರು ನೀಡಿದ 3 ಅಮರ ತತ್ವಗಳು: ಕಾಯಕವೇ ಕೈಲಾಸ, ಕೆಲಸವೇ ದೇವರ ಪೂಜೆ, ದಾಸೋಹ, ಎಲ್ಲವನ್ನೂ ಹಂಚಿಕೊಳ್ಳುವುದು ಇಷ್ಟಲಿಂಗ, ದೇವರು ನಿನ್ನೊಳಗೆಯೇ ಇದ್ದಾನೆ. ಅವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಇದು ವಿಶ್ವದ ಮೊದಲ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವದ ವೇದಿಕೆ. ಅಲ್ಲಿ ಶರಣರು, ಹೆಣ್ಣುಗಂಡು, ದಲಿತ ಶ್ರೀಮಂತ ಎಲ್ಲರೂ ಸಮಾನರಾಗಿ ಕುಳಿತು ಮಾತನಾಡುತ್ತಿದ್ದರು, ವಚನಗಳನ್ನು ಹಂಚಿಕೊಳ್ಳುತ್ತಿದ್ದರು. ಇದು ನಿಜವಾದ ಸಮಾನತೆಯ ಕ್ರಾಂತಿ. ಕ್ರಾಂತಿಯ ತಿರುವು. ವಿರೋಧದ ಬೆಂಕಿ. ಒಂದು ದೊಡ್ಡ ಘಟನೆ ನಡೆಯಿತು. ಶರಣ ಹರಳಯ್ಯನ ಮಗ ಶೀಲವಂತ ಮತ್ತು ಬ್ರಾಹ್ಮಣ ಮಧುವರಸನ ಮಗಳು ಲವಣ್ಯವತಿ ಇವರ ವಿವಾಹ ನಡೆಯಿತು. ಇದು ಕೇವಲ ಒಂದು ಮದುವೆಯಲ್ಲ, ಜಾತಿ ಗೋಡೆಯನ್ನೇ ಒಡೆದ ಮಹಾಕ್ರಾಂತಿ. ಆದರೆ ಸಮಾಜದ ಸಂಪ್ರದಾಯವಾದಿಗಳು ಇದನ್ನು ಸಹಿಸಲಿಲ್ಲ. ಬ್ರಾಹ್ಮಣರು ವಿರೋಧಿಸಿದರು, ರಾಜಾಶ್ರಿತರು ಕೆರಳಿದರು. ಅಂತರ್ಜಾತಿ ವಿವಾಹದ ವಿರುದ್ಧ ಭಾರೀ ಗಲಭೆ ಎದ್ದಿತು. ವಿರೋಧದ ಬೆಂಕಿ ಕ್ಷಣಕ್ಕೂ ಉರಿಯತೊಡಗಿತು. ಪರಿಸ್ಥಿತಿ ಗಂಭೀರವಾಯಿತು. ಬಸವಣ್ಣವರು ಕಲ್ಯಾಣವನ್ನು ತೊರೆದು ಕೂಡಲ ಸಂಗಮಕ್ಕೆ ಹೊರಟರು. ಅದರ ನಂತರ ಶರಣರ ಮೇಲೆ ಹಿಂಸೆ ಆರಂಭವಾಯಿತು. ಕೆಲವರಿಗೆ ಕ್ರೂರ ಶಿಕ್ಷೆಗಳು ವಿಧಿಸಲ್ಪಟ್ಟವು. ಆ ಭಯಾನಕ ಕಾಲದಲ್ಲಿಯೂ ಬಸವಣ್ಣವರ ವಚನಗಳು ನಾಶವಾಗಬಾರದೆಂದು ಶಿವಶರಣರು ಆ ವಚನಗಳನ್ನು ಸುರಕ್ಷಿತವಾಗಿ ಕಾಪಾಡಿದರು. ರಾಜ ಬಿಜ್ಜಳನ ಆಡಳಿತವೂ ಕುಸಿಯಿತು. ಬಸವಣ್ಣವರ ಕನಸು ಒಡೆದಂತೆ ಕಂಡಿತು. ಆದರೆ ಅವರ ನಂಬಿಕೆ ಒಡೆಯಲಿಲ್ಲ, ಅವರ ಧೈರ್ಯ ಕುಗ್ಗಲಿಲ್ಲ. ಕೊನೆಯ ಪಯಣ. ಕೂಡಲ ಸಂಗಮದಲ್ಲಿ ಬಸವಣ್ಣವರು ಕಲ್ಯಾಣವನ್ನು ತೊರೆದು ತಮ್ಮ ಪ್ರಿಯ ಸ್ಥಳವಾದ ಕೂಡಲ ಸಂಗಮಕ್ಕೆ ಹಿಂದಿರುಗಿದರು.
ಕ್ರಿಸ್ತಶಕ 1196ರಲ್ಲಿ ಕೂಡಲ ಸಂಗಮದಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮದಲ್ಲಿ ಶಿವನಲ್ಲಿ ಪೂರ್ಣ ಲೀನರಾದರು, ಐಕ್ಯರಾದರು. ಇದು ಅಂತ್ಯವಲ್ಲ, ಇದು ಹೊಸ ಆರಂಭವಾಗಿತ್ತು. ವಚನಗಳ ಅಮರ ಸಂದೇಶ. ಬಸವಣ್ಣ ಬಿಟ್ಟು ಹೋದ ವಚನಗಳು ಇಂದಿಗೂ ಜೀವಂತವಾಗಿವೆ. ಸರಳ ಪದಗಳಲ್ಲಿ ಆಳವಾದ ತತ್ವಗಳು. ಕಾಯಕವೇ ಕೈಲಾಸ. ನಿನ್ನೊಳಗಿನ ದೇವನನ್ನು ಅರಿತುಕೋ. ಜಾತಿ ಭೇದವಿಲ್ಲ, ಎಲ್ಲರೂ ಶಿವನ ಮಕ್ಕಳು. ಅವರ ಮಕ್ಕಳು. ಅವರ ವಚನಗಳು ಅನುಭವದ ಪ್ರತಿಬಿಂಬ, ಆತ್ಮಸತ್ಯದ ಧ್ವನಿ. ಕೊನೆಯ ಸಂದೇಶ. ಬಸವಣ್ಣ ಕೇವಲ ಇತಿಹಾಸದ ಪುಟವಲ್ಲ, ಅವರು ಇಂದಿಗೂ ನಮ್ಮೊಳಗೆ ಜೀವಂತ. ನಮ್ಮ ಕೆಲಸದಲ್ಲಿ, ನಮ್ಮ ನಂಬಿಕೆಯಲ್ಲಿ, ನಮ್ಮ ಹೃದಯದಲ್ಲಿ. ಕೂಡಲ ಸಂಗಮದೇವ, ನಮ್ಮೊಳಗಿನ ಬಸವಣ್ಣನನ್ನು ಜಾಗೃತಗೊಳಿಸು. ಜಯ ಬಸವಣ್ಣ.